ಆತ್ಮೀಯರೇ, ಭಜಗೋವಿಂದ ಅಥವಾ ಮೋಹಮುದ್ಗರದ 10ನೇ ಚರಣವನ್ನ ನಾವಿವತ್ತು ಅವಲೋಕನ ಮಾಡ್ತಾ ಇದ್ದೀವಿ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕೃಂಕರಣೆ ನಹಿ ನಹಿ ರಕ್ಷತಿ ಡುಕೃಂಕರಣೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ವಯಸಿ ಗತೆ ಕಹ ಕಾಮ ವಿಕಾರಃ ಶುಷ್ಕೆ ನೀರೆ ಕಹ ಕಾಸಾರಃ ವಯಸಿ ಗತೆ ಕಹ ಕಾಮ ವಿಕಾರಃ ಶುಷ್ಕೆ ನೀರೆ ಕಹ ಕಾಸಾರಃ ಕ್ಷೀಣೆ ವಿತ್ತೆ ಕಹ ಪರಿವಾರೋ ಕ್ಷೀಣೆ ವಿತ್ತೆ ಕಹ ಪರಿವಾರೋ ಜ್ಞಾತೆ ತತ್ವೇ ಕಹ ಸಂಸಾರಃ ಜ್ಞಾತೆ ತತ್ವೇ ಕಹ ಸಂಸಾರಃ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಆತ್ಮೀಯರೇ, ಆಚಾರ್ಯರು ಈ 10ನೇ ಚರಣದಲ್ಲಿ ನಮ್ಮೆಲ್ಲರ ಜೀವನದಲ್ಲಿ ನಡೀತಕ್ಕಂತಹ ಘಟನಾವಳಿಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಚರಣದ ಸ್ಥೂಲ ಪರಿಚಯ: ಮುಪ್ಪಡರಿದ ಬಳಿಕೆಲ್ಲಿಯ ಮಕಾಮ, ಎಲ್ಲಿಯ ಕೆರೆ ನೀರಿಂಗಿದ ಮೇಲೆ, ಹಣ ಮುಗಿದಂದೆಲ್ಲಿಯ ಪರಿವಾರ, ತತ್ವಜ್ಞಾನಿ ಎಲ್ಲಿಯ ಸಂಸಾರ. ಎಷ್ಟರ ಮಟ್ಟಿಗೆ ಹೇಳ್ತಾ ಇದ್ದಾರೆ ನೋಡಿ. ಬಹುಶಃ ಇದೆಲ್ಲ ನಮ್ಮ ಜೀವನದಲ್ಲಿ ಅನುಭವಕ್ಕೆ ಬಂದಿರುವಂತದ್ದು. ಏನಂದ್ರೆ, ಕಾರಣವಿಲ್ಲದೆ ಕಾರ್ಯ ನಡೀಲಾರ ಅನ್ನೋದನ್ನ ಆಚಾರ್ಯರು ಶಿಷ್ಯನಿಗೆ ಈ ಪದ್ಯದ ಮೂಲಕ ಚಾಟು ನುಡಿಗಳಲ್ಲಿ, ಅಂದ್ರೆ ಚಾಟಿ ಏಟು ಅಂತ ಹೇಳ್ತಾರಲ್ಲ ಹಾಗೆ ಬಹಳ ಕಠಿಣವಾಗಿ ಕಠೋರವಾಗಿ ಹೇಳ್ತಾ ಇದ್ದಾರೆ. ತಾರುಣ್ಯಾವಸ್ಥೆ ಕಳೆದು ಮುಪ್ಪು ಆವರಿಸಿದ ಬಳಿಕ ಕಾಮ ವಿಕಾರ ಉಂಟಾಗುವುದೆಂತೋ. ಕಾಮ ವಿಕಾರ ಯಾರಿಗೇ ಆಗಲಿ ಹುಚ್ಚು ಹಿಡಿಸುವುದು, ಕುರುಡನಂತೆ ಮಾಡುವುದು ಯಾವಾಗ? ದೇಹದಲ್ಲಿ ತಾರುಣ್ಯವಿದ್ದಾಗ, ರಕ್ತದಲ್ಲಿ ಶಕ್ತಿ ಇದ್ದಾಗ, ಮಾಂಸಖಂಡಗಳು ಬಲವಾಗಿದ್ದಾಗ ಮಾತ್ರ. ಕಾಮ ವಿಕಾರ ಅತಿಯಾಗುವುದಕ್ಕೆ ಕಾರಣ ಅದು ಯೌವನ. ಕಾರಣವನ್ನುಳಿದು ಕಾರ್ಯ ತನಗೆ ತಾನೇ ಉಂಟಾಗಲಾರದು. ಬಹಳ ನೇರವಾಗಿ ಹೇಳ್ತಾ ಇದ್ದಾರೆ. ಕಾರಣವಿಲ್ಲದೆ ಯಾವುದೇ ಕಾರ್ಯವೂ ನಡೆಯೋದೆ ಅನ್ನೋದನ್ನ ಶಿಷ್ಯರಿಗೆ ಆಚಾರ್ಯರು ಈ ಪದ್ಯದ ಮೂಲಕ ಹೇಳ್ತಾ ಇದ್ದಾರೆ. ತಾರುಣ್ಯಾವಸ್ಥೆ ಅಂದ್ರೆ ಯೌವನ ಕಳೆದ ನಂತರ ಮುಪ್ಪು ಆವರಿಸ್ಬಿಡುತ್ತೆ. ಮುಪ್ಪು ಆವರಿಸಿದ ಮೇಲೆ ಇನ್ನು ಕಾಮ ವಿಕಾರ ಉಂಟಾಗೋದು ಎಲ್ಲಿಂದ ಬರುತ್ತೆ? ಬಹಳಷ್ಟು ಜನರನ್ನ ನಾವು ನೋಡ್ತಾ ಇದ್ದೀವಿ. ಕಳೆದ ವಾರದಲ್ಲಿ ನಾನು ಇವರನ್ನ, ಯಾರು ಒಬ್ರು IPS ಆಫೀಸರ್ ಆಗಿದ್ರಲ್ಲ,
ಅವ್ರ ಹೆಸರು ಸಾಂಗ್ಲಿಯಾನ. ಹಾ SP ಸಾಂಗ್ಲಿಯಾನ್ ಅವರ ಉದಾಹರಣೆಯನ್ನ ಕೊಡ್ತಾ ಇದ್ದೆ. ಅವರು ಅಧಿಕಾರದಲ್ಲಿದ್ದಾಗ, ಯೌವನದಲ್ಲಿದ್ದಾಗ ಅವ್ರು ಮಾಡಿದಂತಹ ಸಾಹಸಗಳು ಅನೇಕ. ಭಿಕ್ಷುಕನ ಪಾತ್ರವನ್ನ ಮಾಡಿದ್ದಾರೆ, ಯುವತಿಯ ಪಾತ್ರವನ್ನ ಮಾಡ್ಕೊಂಡು ಹೋಗಿ ಆ ಗರ್ಲ್ಸ್ ಹಾಸ್ಟೆಲ್ಗಳಲ್ಲಿ, ಲೇಡೀಸ್ ಹಾಸ್ಟೆಲ್ಗಳಲ್ಲಿ ನಡೀತಕ್ಕಂತಹ ಆ ಅನಾಚಾರಗಳನ್ನ ತಡೆದು ಒಬ್ಬ DC ಹೋಗಿದ್ದ ಆ ಲೇಡೀಸ್ ಹಾಸ್ಟೆಲ್ಗೆ, ಅವನನ್ನ ಕೂಡ ಅರೆಸ್ಟ್ ಮಾಡಿದ್ರು. ಮತ್ತೆ ಅಷ್ಟೇ ಕಟ್ಟುನಿಟ್ಟಾಗಿ ಖಡಕ್ ಆಗಿದ್ದಂತಹ ಒಬ್ಬ ಅಧಿಕಾರಿ ಈಗ ವಯಸ್ಸಾಗೋಗಿದೆ, ಯಾವ ಕಾಮ ವಿಕಾರವಿಲ್ಲ, ಕೇವಲ ಒಂದು ಚಡ್ಡಿ ಮತ್ತೆ ಒಂದು T-ಶರ್ಟ್ ಹಾಕೊಂಡು, ಒಂದು ಶೂ ಹಾಕೊಂಡು, ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಬಹಳ ಅಲುಗಾಟ ದೇಹವನ್ನ ತಕೊಂಡು ಹೋಗ್ತಾ ಇದೆ. ಅಂದ್ರೆ ಈ ಸ್ಥಿತಿ ಬಂದಾಗ ಯಾವ ವಿಕಾರವೂ ಇಲ್ಲ, ಕಾಮ ವಿಕಾರವೂ ಇಲ್ಲ. ಕಾಮ ಅಂತಂದ್ರೆ ಇಲ್ಲಿ ಇದನ್ನ ಸಂಕುಚಿತ ಭಾವನೆಯಿಂದ ತಗೋಬಾರದು. ಆಸೆ, ಮೋಹ, ಇದರ ಮೇಲೆ ವಯಸ್ಸಾಗ್ತಾ ಕೆಲವರಿಗೆ ಇನ್ನೂ ಜಾಸ್ತಿ ಆಗುತ್ತೆ. ಅಂದ್ರೆ ಅವರಲ್ಲಿ ವೈರಾಗ್ಯ ಅಂತಕ್ಕಂಥದ್ದು ಮನೆ ಮಾಡದಿರೋದ್ರಿಂದ. ಅಂದ್ರೆ ವೈರಾಗ್ಯ ಅಂದ್ರೆ ಏನು? ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಯಾವ್ದನ್ನ ಪಡ್ಕೋಬೇಕು, ಯಾವ್ದನ್ನ ಹಿಡ್ಕೋಬೇಕು ಅಂತಕ್ಕಂಥದ್ದು ಗೊತ್ತಿಲ್ಲದೆ ಇರೋದ್ರಿಂದ ಅಂತವರು ಆ ವಿಕಾರಗಳಿಗೆ ಒಳಗಾಗ್ತಾರೆ. ಆದ್ರೆ ಯಾರು ಸತ್ಯವನ್ನ ಅರಿತಿದ್ದಾರೆ ಅವ್ರಿಗೆ ಯಾವುದರ ಮೇಲೂ ಮೋಹ ಅಂತಕ್ಕಂಥದ್ದು ಬರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಇಲ್ಲಿ ವಯಸ್ಸಾದ ನಂತರ ತಾರುಣ್ಯ ಕಳೆದು ಮುಪ್ಪು ಆವರಿಸಿದ ಮೇಲೆ ಕಾಮ ವಿಕಾರ ಎಲ್ಲಿ ಉಂಟಾಗುತ್ತೆ? ಆ ಕಾಮ ವಿಕಾರ ಆದಾಗ ಯಾರಿಗೆ ಆಗ್ಲಿ ಹುಚ್ಚಿಡಿಸ್ಬಿಡುತ್ತೆ. ಇಂಥದ್ದನ್ನ ನೋಡಿದಾಗ ಅದು ನನಗೆ ಬೇಕೇ ಬೇಕು ಅಂತಕ್ಕಂಥ ಹಠಕ್ಕೆ ಬೀಳ್ತಾರೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಅಪ್ಪ ಅಮ್ಮಂದರನ್ನ ಮೊಬೈಲ್ ಕೊಡಿಸ್ಲಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡಿದ್ದ, ಒಳ್ಳೆ ಮೊಬೈಲ್ ಕೊಡಿಸ್ಲಿಲ್ಲ ಅಂತ. ಸೊ ಹೀಗೆ ಕುರುಡನಂತೆ ಕಾಮ ವಿಕಾರ ಅಂತಕ್ಕಂಥದ್ದು ದೇಹದಲ್ಲಿ ತಾರುಣ್ಯವಿದ್ದಾಗ, ರಕ್ತದಲ್ಲಿ ಶಕ್ತಿ ಇದ್ದಾಗ, ಮಾಂಸಖಂಡಗಳಲ್ಲಿ ಬಲವಿದ್ದಾಗ ಮಾತ್ರ ಅದು ಪ್ರಚೋದನೆಯನ್ನ ಕೊಡುತ್ತೆ. ಅದಕ್ಕೆ ಕಾರಣ ಯೌವನ. ಈ ಕಾಮ ವಿಕಾರ ಆಗ್ಬೇಕಾದ್ರೂ ಕೂಡ ನಮ್ಮ ಸುಭಾಷ್ ಪತ್ರಿಜಿಯವರು ನಮಗೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಸಾಧ್ಯವಾದಷ್ಟು ಸಸ್ಯಾಹಾರಿಗಳಾಗಿ, ಅದರಲ್ಲೂ ಸಾತ್ವಿಕ ಆಹಾರಿಗಳಾಗಿ. ಸಾತ್ವಿಕ ಆಹಾರದಲ್ಲಿ ಷಡ್ರಸಗಳು ಅಂತಕ್ಕಂಥದ್ದು ಸಮ ಪ್ರಮಾಣದಲ್ಲಿರುತ್ತೆ. ಅದೇ ಮಾಂಸಾಹಾರದಲ್ಲಿ ಅವರಲ್ಲಿ ಅದು ಈ ಕಾಮವನ್ನು ವಿಕಾರಗೊಳಿಸ್ತಕ್ಕಂತಹ ಒಂದು ಅಂಶಗಳು ಅದರಲ್ಲಿ ಜಾಸ್ತಿ ಇರುತ್ತೆ. ಆದ್ರಿಂದ ಅವರಲ್ಲಿ ಸಾತ್ವಿಕ ಗುಣಗಳು ಅಥವಾ ಸಾತ್ವಿಕ ಮನೋಭಾವನೆಗಳು ಬರೋದಕ್ಕೆ ಕಷ್ಟ. ಆದ್ರಿಂದ ಸಾಧ್ಯವಾದಷ್ಟು ಸಾತ್ವಿಕ ಆಹಾರಿಗಳಾಗ್ಬೇಕು ಅಂತೇಳಿ ಈಗಂತೂ ನಮ್ಮ ಸುಭಾಷ್ ಪತ್ರಿಜಿಯವರ ಶಿಷ್ಯಂದ್ರು ಅನೇಕ ಫೌಂಡೇಶನ್ಗಳು, PSSM ಇವರೆಲ್ಲರೂ ಕೂಡ ಸಾತ್ವಿಕ ಆಹಾರದ ಒಂದು ರ್ಯಾಲಿಯನ್ನೇ ನಡೆಸ್ತಾ ಇದ್ರು. ಇದು ವಯಸ್ಸಿಗತೇಕಃ ಕಾಮ ವಿಕಾರ ಅಂದ್ರೆ ಮೊದಲನೇ ಸಾಲಿಂದ ಆದ್ರೆ, ಎರಡನೇ ಸಾಲಿಂದು ಶುಷ್ಕೆ ನೀರೇ ಕಹ ಕಾಸಾರಹ ಅಂದ್ರೆ ಕೆರೆಯಲ್ಲಿ ನೀರು ಇರುವ ತನಕ ಆ ಜಾಗಕ್ಕೆ ಕೆರೆ ಅಥವಾ ಸರೋವರ ಅಂತ ಹೇಳ್ತಾರೆ. ಅದರಲ್ಲಿ ನೀರು ಇಂಗ್ ಹೋದ್ಮೇಲೆ ಅದನ್ನ ಕೇವಲ ಒಂದು ಪಾತಿ ಅಥವಾ ಅದು ಡ್ರೈ ಲ್ಯಾಂಡ್ ಅಂತ ಹೇಳಿ. ಅಂದ್ರೆ ಅದರಲ್ಲಿ ನೀರು ಇದ್ದಾಗ ಅದು ಲೋಕಕ್ಕೆ ಸಂಪೂರ್ಣವಾಗಿ ಉಪಯೋಗವನ್ನ ಮಾಡುತ್ತೆ. ನೀರು ಇಂಗೋದ್ಮೇಲೆ ಅದು ಏನೂ ಉಪಯೋಗವಿಲ್ಲ. ಯಾಕೆಂದ್ರೆ ಅದರಲ್ಲಿ ಕೆಸರು ನಿಂತು ಬಿಟ್ಟಿರುತ್ತೆ, ಯಾವುದೇ ಸಸ್ಯಗಳು ಬೆಳೆದಿರೋದಿಲ್ಲ. ಆ ಸಸ್ಯಗಳಾದ್ರು ಬೆಳೆದಿದ್ರೆ ಕನಿಷ್ಠ ದನ ಕರುಗಳಿಗೆ, ಪ್ರಾಣಿಗಳಿಗೆ ಮೇವಾದ್ರೂ ಆಗ್ತಿತ್ತು, ಅದು ಇರೋದಿಲ್ಲ. ಹೀಗಾಗಿ ಯಾವಾಗ ಕೆರೆಯಲ್ಲಿ ನೀರಿಲ್ಲದೆ ಹೋದಾಗ ಅದು ಉಪಕಾರಕ್ಕೆ ಬರೋದಿಲ್ವೋ, ಉಪಯೋಗಕ್ಕೆ ಬರೋದಿಲ್ವೋ, ಹಾಗೆ ಮನುಷ್ಯನಲ್ಲಿ ವಿಷಯ ಸುಖಗಳ ಆಸೆ ಅಂತಕ್ಕಂಥದ್ದು
ತುಂಬಿರೋ ತನಕ ಲೌಕಿಕ ಸುಖವನ್ನ ಅನುಭವಿಸೋದಕ್ಕೆ ಮನಸ್ಸು ತವಕ ಪಡ್ತಾ ಇರುತ್ತೆ. ಆದ್ರೆ ವಿಷಯ ಸುಖವನ್ನ ಅನುಭವಿಸ್ತಕ್ಕಂತ ಶಕ್ತಿ ಹುಡುಗೋದ ಮೇಲೆ, ಅಂದ್ರೆ ಅದು ಸಂಪೂರ್ಣವಾಗಿ ಕಡಿಮೆ ಆಗೋದ ಮೇಲೆ ಮನುಷ್ಯ ಆ ಸುಖಗಳನ್ನ ಹೇಗೆ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ? ಮುಂದೆ ಹೇಳ್ತಾ ಇದ್ದಾರೆ, ಕ್ಷೀಣೆ ವಿತ್ತೆ ಕಹ ಪರಿವಾರೋ. ಐಶ್ವರ್ಯ ಕರಗದ ಮೇಲೆ ಸಂಬಂಧಿಗಳು ಎಲ್ಲಿ ಬರ್ತಾರೆ? ಸಂಬಂಧಿಗಳೆಲ್ಲೋ, ಬಂಧುಗಳೆಲ್ಲೋ, ಬೆಂಬಲಿಗರೆಲ್ಲೋ. ಒಟ್ಟಿನಲ್ಲಿ ಹೇಳೋದಾದ್ರೆ ಅವನೆಲ್ಲೋ, ಅವನ ಪರಿವಾರ ಎಲ್ಲ. ಅವನ ಪರಿವಾರ ಹಿಂಬಾಲಿಸೋದು ಏತಕ್ಕಾಗಿ ಅಂದ್ರೆ ಅವನಿಂದ ತಮಗೆ ದೊರೆತಕ್ಕಂತ ಲಾಭಕ್ಕಾಗಿ. ಅವನು ತನ್ನವರಿಗಾಗಿ ಧನ ವಿನಿಯೋಗ ಮಾಡುತ್ತಿರುವವರೆಗೆ ಅವನನ್ನ ಮುತ್ಕೊಂಡಿರ್ತಾರೆ. ಅವನ ಸಂಪತ್ತೆಲ್ಲ ಕರಗಿ ಹೋದಾಗ ಅವನ ಸುತ್ತಲೂ ಇದ್ದಂತಹ ಪರಿಜನರೆಲ್ಲರೂ ಕೂಡ ಅವನನ್ನ ಬಿಟ್ಟು ದೂರ ಸರಿತ. ಅಧಿಕಾರದಲ್ಲಿದ್ದಾಗ ಸಾಂಗ್ಲಿಯಾನರ ಸುತ್ತಮುತ್ತ ಸೆಕ್ಯೂರಿಟಿಯವರೇನು, ಆಳುಕಾಳುಗಳೇನು, ಬೆಂಬಲಿಗರೇನು ಸದಾ ಇರ್ತಾ ಇದ್ರು. ಈಗ ಪಾಪ ಏಕಾಂಗಿ. ಮಿನಿಸ್ಟರ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅಧಿಕಾರದಲ್ಲಿದ್ದಾಗ ಅವ್ರಿಗೆ ಗೂಟದ ಕಾರು, ರೆಡ್ ಲೈಟ್ ನ ಕಾರು, ಸೆಕ್ಯೂರಿಟಿಗಳು, ಆಸ್ಪತ್ರೆ ಮೊಬೈಲ್ ಆಂಬ್ಯುಲೆನ್ಸ್ಗಳು ಎಲ್ಲ ಅವನಿಂದ ತಿರುಗ್ತಾ ಇರುತ್ತೆ. ಅಧಿಕಾರ ಇಳಿದೋದ್ಮೇಲೆ, ಅವನೊಬ್ಬ ಸಾಮಾನ್ಯ ಮನುಷ್ಯನಾದ್ಮೇಲೆ ಫುಟ್ಪಾತ್ ಅಲ್ಲಿ ನಿಂತಿದ್ರು ಯಾರು ನಮಸ್ಕಾರ ಸಾರ್ ಅಂತ ಹೇಳ. ಅಧಿಕಾರದಲ್ಲಿದ್ದಾಗ ಕಾಲು ಮುಟ್ಟಿ ನಮಸ್ಕಾರ ಮಾಡಕ್ ಹೋಗ್ತಾರೆ, ಅವನಿಂದ ಉಪಯೋಗವನ್ನ ಪಡ್ಕೊಳ್ಳೋದಕ್ಕೋಸ್ಕರ. ಆದ್ರಿಂದ ಈ ಅಧಿಕಾರ ಮತ್ತು ಅಂತಸ್ತು, ಹಣ, ಐಶ್ವರ್ಯ, ಯೌವನ ಇದೆಲ್ಲವೂ ಕೂಡ ಯಾವಾಗ ಕರಗಿ ಹೋಗುತ್ತೆ ಆಗ ನಮ್ಮ ಹತ್ರಕ್ಕೆ ಯಾರು ಬರೋದಿಲ್ಲ. ಲಕ್ಷ್ಮಿ ಚಂಚಲೆ, ಇವಳು ಯಾವತ್ತು ಯಾರ ಹತ್ರನೂ ಶಾಶ್ವತವಾಗಿ ಇಲ್ಲ. ಸದಾ ಯಾವುದೇ ಬಗೆಯಲ್ಲಾದ್ರೂ ಸರಿ ನೆಲೆ ನಿಲ್ಲಿಸಿ ಬೇಕಾದಾಗ ಆ ವ್ಯಕ್ತಿಯನ್ನ ಸಿರಿವಂತನನ್ನಾಗಿ ಮಾಡ್ತಾಳೆ ಅನ್ನೋದಾಗ್ಲಿ, ಅಥವಾ ಯಾರನ್ನ ಯಾವಾಗ ಯಾವ ರೀತಿಯಲ್ಲಿ ದರಿದ್ರ ಸ್ಥಿತಿಗೆ ಈಡು ಮಾಡ್ತಾಳೆ ಅಂತಕ್ಕಂಥದ್ದನ್ನ ನಾವ್ ಯಾರು ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಯೌವನ, ಹಣ, ಅಂತಸ್ತು ಇರುವಾಗ 4 ಜನರಿಗೆ ಉಪಕಾರಿಯಾಗಿರ್ಬೇಕಂತ, ಉಪಯೋಗಿಯಾಗಿರ್ಬೇಕಂತ. ಆವಾಗ ಎಲ್ಲರೂ ಕೂಡ ನಿವೃತ್ತಿ ಹೊಂದಿದ ಮೇಲೆ ಕಡು ಬಡವನ ಆದಾಗ್ಲೂ ಕೂಡ ಅವನನ್ನ ಆಧರಿಸ್ತಾರೆ. ಅವನಿಗೆ ಉಪಯುಕ್ತವಾದಂತ ಏನಾದ್ರು ಒಂದಿಷ್ಟು ಸಹಾಯವನ್ನು ಕೂಡ ಮಾಡ್ತಾರೆ. ಈ ಮೇಲಿನ ಉದಾಹರಣೆಗಳಿಂದ ಸ್ಪಷ್ಟವಾಗ್ತಕ್ಕಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಕಾರಣವಿಲ್ಲದಿದ್ದಲ್ಲಿ ಕಾರ್ಯವೂ ಇರೋದಿಲ್ಲ. ಈ ನಿರ್ಣಯದ ಜೊತೆಯಲ್ಲಿ ಸತ್ವ ಪ್ರಧಾನವಾದ ಆಧ್ಯಾತ್ಮಿಕ ನಿರ್ಣಯವನ್ನ ಮುಂದುವರಿಸಿ ಆಚಾರ್ಯರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಪಾರಮಾರ್ಥಿಕ ಸತ್ಯದ ಸತ್ವವನ್ನು ಅರಿತ ಜ್ಞಾನಿಗೆ ಎಲ್ಲಿಯ ಸಂಸಾರ. ಈ ಪಾರಮಾರ್ಥದ ಸತ್ಯವನ್ನ ಅರಿತುಕೊಂಡ ಮೇಲೆ ಆ ಜ್ಞಾನಿ ಅಂತ ಹೇಳಿಸ್ಕೊಳ್ತಾರೆ. ಅಂತಹ ಜ್ಞಾನಿಗೆ ಸಂಸಾರದ ಸೋಂಕು ಇರೋದಿಲ್ಲ. ಅವನಿಗೆ ಯಾವುದೇ ಮೋಹದ ಅವಶ್ಯಕತೆ ಇರೋದಿಲ್ಲ. ಅವನು ಯಾವುದಕ್ಕೂ ಅಂಟುಕೊಳ್ಳೋದಿಲ್ಲ. ಅವನು ಸದಾ ತಾವರೆಯ ಪತ್ರದಂತೆ, ತಾವರೆಯ ಎಲೆಯಂತೆ, ಅಂಟಿಯೂ ಅಂಟದಂತೆ, ನೀರಿನಲ್ಲಿದ್ದರೇನೂ ಕೂಡ ನೀರಿಗೆ ಅಂಟ್ಕೊಳ್ಳದೆ ಇರ್ತಾನೆ. ಒಂದೊಂದು ಸಲ ರಾತ್ರಿಯಲ್ಲಿ ಕಂಡಂತ ದಾರಿಯ ಕೈಗಂಬವೇ ಅದು ಕೈಗಂಬ ಎಂಬ ಅರಿವು ಇಲ್ಲದೆ ಹೋದ್ರೆ ನಮ್ಮ ಕಣ್ಣಿಗೆ ಭೂತದ ಹಾಗೆ ಕಾಣಿಸ್ಕೊಳ್ಳುತ್ತೆ. ಎಷ್ಟೋ ಸತಿ ನಾವು ನೋಡ್ತೀವಿ, ಮನೆಯ ಅಂಗಳದಲ್ಲಿ ತಂತಿ ಕಟ್ಟಿರ್ತಾರೆ, ಬಟ್ಟೆ ಒಣಗಾಕೋದಕ್ಕೆ ಬಟ್ಟೆ ಹಾಕಿರ್ತಾರೆ, ಬಿಳಿ ಬಟ್ಟೆ ಯಾವುದೋ ಒಂದು ಟವಲ್ ಏನೋ ಹಾಕಿರ್ತಾರೆ. ರಾತ್ರಿ ಬಿಟ್ಬಿಟ್ಟಿರ್ತಾರೆ. 11-12 ಗಂಟೆ ಸಮಯದಲ್ಲಿ ಯಾತಕ್ಕಾರು ಎಚ್ಚರಾಗಿ ಈಚೆ ಬಂದಾಗ ಗಾಳಿಗೆ ಆ ಟವಲ್ ಅಳ್ಳಾಡಿದ್ರೆ ಸಾಕು ಯಾವುದೋ ಭೂತ ಬಂದಿದೆ ಅಂತ ತಿಳ್ಕೊಳ್ತಾರೆ, ಭಯ ಪಡ್ತಾರೆ.
ಅಥವಾ ದಾರಿಯಲ್ಲಿ ಯಾವ್ದಾದ್ರು ಮೋಟು ಮರ ಇದ್ರೆ ಆ ಮೋಟು ಮರ ರಾತ್ರಿ ವೇಳೆ ದೆವ್ವದ ಹಾಗೆ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಅದು ಮೋಟು ಮರ ಅಂತಕ್ಕಂಥ ಅರಿವು ನಮಗೆ ಇಲ್ಲದೆ ಇದ್ದಾಗ ಅದು ದೆವ್ವ ಅಂತೇಳಿ ಭ್ರಮಿಸಿ ಅದಕ್ಕೆ ಭಯ ಪಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಸತ್ಯದ ಅರಿವು ಇಲ್ಲದೆ ಹೋದಾಗ ತಪ್ಪು ಗ್ರಹಿಕೆಗಳು ಉಂಟಾಗುತ್ತವೆ. ಅವು ದುಃಖವನ್ನ ಉಂಟು ಮಾಡುತ್ತೆ. ಅವಿದ್ಯೆಯ ವಾಸನೆಗಳ ದೆಸೆಯಿಂದ ಪೂರ್ಣದ ಅರಿವು ಉಂಟಾಗೋದು. ಅವಿದ್ಯೆ ಅಂತಂದ್ರೆ ಏನು? ಅಜ್ಞಾನ. ಅಂದ್ರೆ ಸತ್ಯದ ಅರಿವು ಇಲ್ಲದೆ ಇರತಕ್ಕಂಥದ್ದು. ಇದನ್ನ ಅಜ್ಞಾನ ಅಂತ ಹೇಳ್ತೀವಿ. ಇದು ಇದ್ದಾಗ, ಅಜ್ಞಾನವಿದ್ದಾಗ ವಾಸನೆಗಳ ದೆಸೆಯಿಂದ ಪೂರ್ಣದ ಅರಿವು ಉಂಟಾಗೋದಿಲ್ಲ. ಆದ್ರಿಂದ ಮಾನವ ತನ್ನ ಅಪೂರ್ಣ ಸ್ಥಿತಿಯ ವಿರುದ್ಧ, ಬಯಕೆಗಳ ವಿರುದ್ಧ ಹೋರಾಟ ಮಾಡ್ತಾನೇ ಇರ್ತಾನೆ, ದುಡಿತಾನೆ, ಜಗತ್ತನ್ನೇ ಜಯಿಸುವಂತಹ ಹಂಬಲವನ್ನ ಉಳ್ಳವನಾಗ್ತಾನೆ, ಜಗತ್ತನ್ನೆಲ್ಲ ತನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅಂತಕ್ಕಂಥ ಪ್ರಯತ್ನವನ್ನ ಮಾಡ್ತಾನೆ. ಹಾಗೆ ಹೋರಾಡಿ ತಾನು ಜೀವನದಲ್ಲಿ ಪೂರ್ಣ ಶಕ್ತಿಯನ್ನ ಪಡಿಬಹುದು ಅಂತಕ್ಕಂಥ ನಂಬಿಕೆಯನ್ನು ಅವನು ಹೊಂದಿರ್ತಾನೆ. ಹೀಗೆ ಹಿಂದಿನ ಪದ್ಯದಲ್ಲಿ ವಿವರಿಸಿದಂತೆ ವಾಸನೆಗಳನ್ನ ಹೋಗಲಾಡಿಸಿದ ಮೇಲೆ ಎಂದರೆ ಸತ್ಯವನ್ನು ಅರಿಯಲು ಅಡ್ಡವಾದ ಅವಿದ್ಯೆ ನಾಶವಾದ ಮೇಲೆ, ಸತ್ಯವನ್ನ ತಿಳ್ಕೊಳ್ಳೋದಿಕ್ಕೆ ಅಡ್ಡವಾಗಿರ್ತಕ್ಕಂತಹ ಆ ಅಜ್ಞಾನವನ್ನ ನಾವು ಕಳೆದ ಮೇಲೆ ತಪ್ಪು ಕಲ್ಪನೆಗಳೆಲ್ಲವೂ ಅಂತ್ಯಗೊಳ್ಳುತ್ತವೆ. ಪ್ರತಿಯೊಬ್ಬನ ವೈಯಕ್ತಿಕ ಭ್ರಮೆಗಳು ಮಾನಸಿಕ ಕಲ್ಪನೆಗಳಿಂದ, ಕನಸಿನ ಮಾಯೆಯಿಂದ ಉಂಟಾಗಿ ಅವನನ್ನ ಇಹ ಜಗತ್ತಿನಲ್ಲಿ ಯಾತನೆಯನ್ನ ಅನುಭವಿಸುವಂತೆ ಮಾಡುತ್ತವೆ. ಯಾವಾಗ ಅವನ ಅಜ್ಞಾನದಿಂದ ಕೂಡಿರ್ತಾನೆ ಆವಾಗ ಅವನಲ್ಲಿ ಮಾಯೆ ಉಂಟಾಗಿ ಈಗಿರ್ತಕ್ಕಂಥ ಜಗತ್ತಿನಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ದೃಶ್ಯ ವಸ್ತುಗಳು ಏನಿದೆ ಅದರ ಮೇಲೆ ಮೋಹವನ್ನ ಅನುಭವಿಸುವಂತೆ ಮಾಡಿ ಯಾತನೆಯನ್ನೇ ಉಂಟು ಮಾಡುತ್ತವೆ. ಆದ್ರಿಂದ ಒಮ್ಮೆ ವಾಸನೆಗಳೆಲ್ಲ ಅಳಿದ ಮೇಲೆ ಕಾರಣಗಳಿಗೆ ಅವಕಾಶ ಇಲ್ಲದಂತಾಗುತ್ತೆ. ಕಾರಣ ಯಾವಾಗ ಇರೋದಿಲ್ವೋ ಆವಾಗ ಕಾರ್ಯಕ್ಕೆ ಅವಕಾಶವೇ ಇಲ್ಲ. ಸತ್ಯದ ಜ್ಞಾನ ಲಭಿಸಿದ ಮೇಲೆ ಐಹಿಕ ವಸ್ತುಗಳ ಮೋಹ ಎಲ್ಲಿರೋದ್ ಸಾಧ್ಯ? ಚಿನ್ನವೂ ಕೂಡ ಮಣ್ಣೆ. ನಮಗೆಲ್ಲ ಒಂದು ಸಿನಿಮಾದ ಹಾಡು ನೆನಪಾಗ್ಬೋದು. ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು, ಕವಿಯೊಬ್ಬ ಹಾಡಿದನು ಮಣ್ಣೆಲ್ಲ ಹೊನ್ನು ಹೊನ್ನು. ಕವಿಯಾದವನು ವರ್ಣನೆಯನ್ನು ಮಾಡ್ತಾನೆ, ವೇದಾಂತಿಯಾದವನು ಆ ಹೊನ್ನನ್ನು, ಚಿನ್ನವನ್ನು ಕೂಡ ಮಣ್ಣಿಗೆ ಸಮ, ಕನಕವನ್ನ ಕಸದಂತೆ ಕಾಣುವ ಪ್ರಯತ್ನವನ್ನ ಮಾಡ್ತಾನೆ. ಯಾರು? ಜ್ಞಾನಿಯಾದವರು. ಆದ್ದರಿಂದ ಈ ಪೂರ್ವ ವಾಸನೆಗಳು ನಮ್ಮ ಅಂತರಂಗವನ್ನು ಗಲಿಬಲಿಗೆ ಈಡು ಮಾಡಿ ಸ್ವಾರ್ಥದ ಅಭಿಲಾಷೆಯನ್ನು ಉಂಟು ಮಾಡಿ ಪ್ರತಿಯೊಬ್ಬನ ಅಂತರಾತ್ಮವನ್ನ ಅರ್ಥರಹಿತವಾದ ಆರ್ಜನೆಗಳಿಗೆ ಮರುಳು ಅಲೆದಾಟಕ್ಕೆ ಒಳಗು ಮಾಡುತ್ತವೆ. ಸ್ವಾರ್ಥದ ಅಭಿಲಾಷೆಯಿಂದ, ಸ್ವಾರ್ಥ ಸಾಧನೆಯಿಂದ ಪ್ರತಿಯೊಬ್ಬನ ಅಂತರಾತ್ಮವನ್ನ ಅರ್ಥರಹಿತವಾದ ಆರ್ಜನೆಗಳಿಗೆ, ಅಂದ್ರೆ ಗಳಿಸ್ಬೇಕು, ಸಂಪಾದನೆ ಮಾಡಬೇಕು, ಬೇಕು 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 ಅಂತಕ್ಕಂತಹ ಆ ಏನು ಮೋಹಕ್ಕೆ ಒಳಪಡಿಸ್ತಾ ಹೋಗುತ್ತವೆ. ಈ ಆಂತರಿಕ ವಾಸನಾ ಸ್ಥಿತಿಗಳೆಲ್ಲ ಬದಲಾಯಿಸಿದ ಮೇಲೆ, ಈ ಆಂತರಿಕವಾಗಿರ್ತಕ್ಕಂತಹ ಆ ವಾಸನೆಗಳು ಅಂದ್ರೆ ಮೋಹ ನಾಶವಾದ ಮೇಲೆ, ಅಹಂಭಾವಗಳು ಇಲ್ಲವಾದ ಮೇಲೆ, ಇಹಲೋಕವನ್ನ ಕುರಿತಂತಹ ಆಸಕ್ತಿ, ವ್ಯಾಮೋಹ ಇವೆಲ್ಲವೂ ಕೂಡ ನಶಿಸಿ ಹೋಗ್ಬಿಡುತ್ತೆ. ಆಗ ಮನಸ್ಸು ಶೂನ್ಯತೆಯ ಕಡೆಗೆ ಸಾಗುತ್ತೆ. ನಾವು ಹೇಳ್ತೀವಿ, ಮನಸ್ಸನ್ನ ಶೂನ್ಯತೆಗೆ ಒಳಪಡಿಸಿ ಶೂನ್ಯ ಭಾವಕ್ಕೆ ತಂದ್ಕೊಳ್ಳಿ, ಯಾವುದೇ ಆಲೋಚನೆಯನ್ನ ತಂದ್ಕೊಳ್ಳೋದು ಬೇಡ, ಥಾಟ್ಲೆಸ್ ಸ್ಟೇಜ್ಗೆ ಹೋಗಿ. ಥಾಟ್ಲೆಸ್ ಸ್ಟೇಜ್ಗೆ ಹೋಗೋದು ಅಷ್ಟು ಸುಲಭವೇ? ಸಾಧ್ಯ ಇಲ್ಲ. ಅದಕ್ಕೆ ಥಾಟ್ಲೆಸ್ ಸ್ಟೇಜ್ಗೆ ಹೋಗ್ಬೇಕು ಅಂತಂದ್ರೆ ನಮ್ಮ ಒಳಗಡೆ ಇರ್ತಕ್ಕಂಥ ವ್ಯಾಮೋಹಗಳೆಲ್ಲವೂ ಕೂಡ
ನಾಶವಾಗಿರ್ಬೇಕು. ಅವು ನಾಶವಾಗಿದ್ರೆ ಮಾತ್ರ ನಾವು ತಾಟ್ಲೆ ಸ್ಟೇಜ್ಗೆ ಹೋಗ್ಬೋದು. ನಮ್ಮ ಮನಸ್ಸನ್ನ ಶೂನ್ಯತೆಯ ಕಡೆಗೆ ತೆಗೆದುಕೊಂಡು ಹೋಗ್ಬೋದು. ಇಂದ್ರಿಯಗಳಿಗೆ ಅಗೋಚರವಾಗಿರ್ತಕ್ಕಂತಹ ಲೋಕದ ಮಾಯಾ ಮಾಟಗಳೆಲ್ಲ ಅದೃಶ್ಯವಾದ ಬಳಿಕ ಶೂನ್ಯ ಸ್ಥಿತಿಯಲ್ಲಿ ಅಂತರ್ಧ್ಯಾನದಿಂದ ಅನಂತ ಜ್ಞಾನವನ್ನು ಪಡೆದು ಅದರ ಅನುಭವದ ಆಧಾರದ ಮೇಲೆ ಸತ್ಯದ ನೆಲೆಯನ್ನು ಗುರುತಿಸಿ ಪರಬ್ರಹ್ಮ ದರ್ಶನವನ್ನು ಪಡೆಯಲು ಶಕ್ತನಾಗುವುದೇ ನಿಜವಾದ ಸಾಧಕನ ಗುರಿ. ವಾಣಿಯವರಾಗ್ಲೇ ಹೇಳ್ತಾ ಇದ್ರು, ಧ್ಯಾನದಿಂದ ಎಷ್ಟೆಷ್ಟು ಲಾಭ ಇದೆ, ಎಷ್ಟೆಷ್ಟು ಉಪಯೋಗ ಇದೆ ಅಂತ. ಅದನ್ನೇ ಇಲ್ಲೂ ಕೂಡ ಹೇಳ್ತಾರೆ. ಆ ಧ್ಯಾನಕ್ಕೆ ನಾವು ಹೋಗ್ಬೇಕು ಅಂತ ಹೇಳಿದ್ರೆ ಇಂದ್ರಿಯಗಳಿಗೆ ಗೋಚರವಾಗ್ತಕ್ಕಂತಹ ಲೋಕದ ಮಾಯಾ ಮಾಟಗಳನ್ನೆಲ್ಲವನ್ನು ನಾವು ಸಂಪೂರ್ಣವಾಗಿ ತ್ಯಜಿಸಬೇಕು. ಅವುಗಳನ್ನ ಸಂಪೂರ್ಣವಾಗಿ ತ್ಯಜಿಸಿ ಶೂನ್ಯ ಸ್ಥಿತಿಯಲ್ಲಿ ನಿಂತಾಗ ನಾವು ನಮ್ಮ ಮನಸ್ಸನ್ನ ಅಂತರ್ಮುಖಗೊಳಿಸೋದಕ್ಕೆ ಸಾಧ್ಯವಾಗುತ್ತೆ. ಆ ಅಂತರ್ಮುಖಗೊಳಿಸಿದಂತಹ ಮನಸ್ಸು ಸಂಪೂರ್ಣವಾಗಿ ಧ್ಯಾನದಿಂದ ಅನಂತವಾಗಿರ್ತಕ್ಕಂಥ ಜ್ಞಾನದ ಅನುಭವವನ್ನ ಪಡ್ಕೊಂಡು ಸತ್ಯದ ನೆಲೆಯನ್ನ ಗುರುತಿಸುತ್ತೆ. ಸತ್ಯದ ನೆಲೆಯನ್ನ ಯಾವಾಗ ಗುರುತಿಸುತ್ತೋ ಆಗ ಪರಬ್ರಹ್ಮ ದರ್ಶನವನ್ನ ಪಡೆಯೋದಕ್ಕೆ ಶಕ್ತನಾಗುತ್ತೆ. ಇದೇ ಸಾಧಕನ ನಿಜವಾದ ಗುರು. ಅದಕ್ಕೆ ಶಂಕರಾಚಾರ್ಯರು ಒಂದು ಕಡೆ ಹೇಳ್ತಾರೆ, ಬ್ರಹ್ಮಜ್ಞಾನವನ್ನು ಅರಿತವನು ಬ್ರಹ್ಮನೇ ಆಗುತ್ತಾನೆ. ಇದನ್ನ ಮುಂಡಕೋಪನಿಷತ್ತಿನಲ್ಲಿ ಒಂದು ಮಾತಿದೆ, ಬ್ರಹ್ಮೈವ ಭವತಿ, ಬ್ರಹ್ಮೈವ ಭವತಿ ಅಂದ್ರೆ ಬ್ರಹ್ಮವನ್ನ ಅರಿತವನು ಬ್ರಹ್ಮವೇ ಆಗುತ್ತಾನೆ. ನಾವಿಲ್ಲಿ ಚಿಂತನೆ ಮಾಡಬೇಕು, ಯಾವುದನ್ನ ಗಳಿಸ್ಬೇಕು, ಯಾವುದನ್ನ ಉಳಿಸ್ಕೊಳ್ಬೇಕು, ಯಾವ ಸ್ಥಿತಿಯಲ್ಲಿ ನಾವು ನಿಲ್ಬೇಕು ಅಂತಕ್ಕಂತಹ ಆ ಪ್ರಜ್ಞೆನ ನಾವು ತಂದುಕೊಳ್ಬೇಕು. ಇಷ್ಟೆಲ್ಲ ಅನೇಕ ಮಂದಿ ತಜ್ಞರು, ಇಂತಿಂತಹ ದೊಡ್ಡ ದೊಡ್ಡ ವಿಚಾರವಂತರು ಈ ವೇದಿಕೆಯಲ್ಲಿ ಬಂದು ನಮ್ಗೆ ಇಷ್ಟೊಂದು ಜ್ಞಾನವನ್ನ ಕೊಟ್ಟಿದ್ದಾರಲ್ಲ, ನಾವು ಎಷ್ಟರ ಮಟ್ಟಿಗೆ ಮೋಹವನ್ನ ನಾಶ ಮಾಡ್ಕೊಂಡಿದ್ದೀವಿ? ಇನ್ನು ನಮ್ಮಲ್ಲಿ ಏನಾದ್ರು ಆ ಮೋಹ ಅಂತಕ್ಕಂಥದ್ದು ಉಳ್ಕೊಂಡಿದೆಯಾ ಅನ್ನುವಂತಹ ವಿಚಾರವನ್ನ ನಾವು ಸದಾ ಮನನ ಮಾಡ್ತಾ ಹೋಗ್ಬೇಕಾಗತ್ತೆ. ಆದ್ರಿಂದ ಆತ್ಮೀಯರೇ, ನಾವು ಈ ಬ್ರಹ್ಮಜ್ಞಾನವನ್ನ ಅರಿಯುವಂತಹ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರ ಈ ವೇದಿಕೆ ಏನಿದೆ, ಇಲ್ಲಿ ನಿಜವಾಗಿಯೂ ನಾವು ಬ್ರಹ್ಮಜ್ಞಾನಿಗಳಾಗ್ಬೇಕು. ಬ್ರಹ್ಮಜ್ಞಾನವನ್ನು ಅರಿತ ನಂತರ ಬ್ರಹ್ಮವೇ ಆಗ್ಬೇಕು. ಇಷ್ಟೆಲ್ಲ ಸಾಧನೆಯನ್ನ ಮಾಡ್ತಾ ಹೋದಾಗ ಮಾತ್ರ ನಾವು ಇಷ್ಟೊಂದು ವರ್ಷಾನ್ಗಟ್ಲೆ, ವರ್ಷದಿಂದ 1.5 ವರ್ಷದಿಂದ ನಾವು ತಿಳಿತಾ ಇರ್ತಕ್ಕಂಥ ವಿಷಯಗಳು, ತಿಳಿತಾ ಇರ್ತಕ್ಕಂಥ ವಿಚಾರಗಳು ಎಲ್ಲವನ್ನ ನಾವು ಮನನ ಮಾಡಿ ನಾವು ಆ ಸ್ಥಿತಿಗೆ ಹೋಗುವಂತಹ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳ್ತಾ 10ನೇ ಚರಣಕ್ಕೆ ನಾನು ಮಂಗಳವನ್ನ ಆಚರಣೆ ಮಾಡ್ತಾ ಇದ್ದೀನಿ. ಧನ್ಯವಾದ. ಧನ್ಯವಾದ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ತುಂಬಾ ಅದ್ಭುತವಾದ, ನಾವೆಲ್ಲರೂ ಬ್ರಹ್ಮಜ್ಞಾನಿಗಳಾಗಬೇಕು ಅನ್ನೋದು ಇವತ್ತಿನ ಅದ್ಭುತ ಸಂದೇಶ. ಸೊ ಎಷ್ಟು ಧ್ಯಾನ ಮಾಡ್ತಾ ಇದೀವಿ, ಇಷ್ಟೆಲ್ಲ ಧ್ಯಾನ ಪಡಿತಾ ಇದೀವಿ ಈ ವೇದಿಕೆಯಲ್ಲಿ. ಸೊ ಪ್ರತಿನಿತ್ಯ ಈ ಪ್ರಾಕ್ಟೀಸ್ ಮಾಡ್ಕೊಡೋದು, ಇಂಥ ನಮ್ಮ ಶಂಕರಾಚಾರ್ಯ ಈ ಭಜಗೋವಿಂದಮನ್ನು ಇಷ್ಟು ಶ್ಲೋಕಗಳು ಸರ್ ಹೇಳಿದ್ದಾರೆ. ಸ್ವರ್ಗು 10ನೇ ಚರಣ ಆಗಿದೆ. ಪ್ರತಿನಿತ್ಯ ಅಟ್ಲೀಸ್ಟ್ ಯಾವುದೋ ಒಂದು ಶ್ಲೋಕವನ್ನು ಪೂರ್ತಿ ಕೇಳಿಸ್ಕೊಳ್ಳೋದು ಉತ್ತಮ. ಸೊ ಒಂದು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಇಲ್ಲ ಕೆಲ್ಸಕ್ಕೆ ಹೋಗ್ತಾನೆ ದಯವಿಟ್ಟು ಆ ವಿಡಿಯೋವನ್ನು ಹಾಕೊಂಡು ಜಸ್ಟ್ ಅದು ಕೇಳಿಸ್ಕೊತಾ ಹೋಗಿ. ಅವತ್ತು ನಿಮಗೆ ಪೂರ್ತಿ ಮೈಂಡ್ ಫ್ರೆಶ್ ಆಗ್ತದೆ. ಪೂರ್ತಿ ಅವತ್ತು ನಿಮಗೆ ಒಂದು ಸಮಾಧಾನ, ಅಂದ್ರೆ ಅಂತರದಲ್ಲಿ ಏನು ಗೊಂದಲ ಇರಲ್ಲ, ಮನಸ್ಸು ನಿರ್ಮಲ ಆಗತ್ತೆ, ಎಚ್ಚರವಾಗತ್ತೆ. ಆ ರೀತಿಯಲ್ಲಿ ಮಾಡಿ ಪ್ರತಿಯೊಬ್ಬರು ಆ ಥರ ಅನುಭವವನ್ನು ಪಡಬೇಕು ಸ್ನೇಹಿತರೆ. ಯಾವುದೇ ಇದು ಅಂದ್ರೆ ಈ ಜ್ಞಾನ ಬುಕ್ಕು ಓದಿದ್ರೆ ಇಲ್ಲ ಶ್ಲೋಕ ಓದಿರೋ ಅರ್ಥ ಪೂರ್ತಿ ಆಗಲ್ಲ. ಯಾಕಂದ್ರೆ ಇದೆಲ್ಲ ಸಂಸ್ಕೃತ, ಸ್ಯಾನ್ಸ್ಕ್ರಿಟ್. ಅದನ್ನು ಸರ್ ಅಷ್ಟು ವಿಪುಲವಾಗಿ ಸವಿವರವಾಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಅಪಾರವಾದ ಜ್ಞಾನ. ಸೊ ಆ ಜ್ಞಾನದಿಂದ ಇವತ್ತು ಬರ್ತಾ ಇರೋಂಥ ಈ ಪದಗಳು, ಈ ಸ್ಪೀಚ್ ಅನ್ನೋದು ದಯವಿಟ್ಟು ಯಾರು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಪ್ರತಿನಿತ್ಯ ಇದು ಕೇಳಿಸ್ಕೊಂತ ಮತ್ತೆ ಧ್ಯಾನ ಮಾಡಿ. ಧ್ಯಾನ ಮಾಡ್ತಾ ಇರಿ ಒಂದು ಕಡೆ, ಇದು ಕೇಳಿಸ್ಕೊಂತ ಇರಿ. ಅದನ್ನು ತುಂಬಾ ಇಂಪಾರ್ಟೆಂಟ್. ನಾವು ಧ್ಯಾನ ಮಾಡ್ತಾ ಇದೀವಿ ಸಾಕಂತ ಅನ್ಕೋಬೇಡಿ.
ಯಾಕಂದ್ರೆ ಮನಸ್ಸು ವಿಧ ವಿಧ ರೀತಿಯಲ್ಲಿ ಹೋಗ್ತಾ ಇರ್ತದೆ ಆ ಕಡೆ ಈ ಕಡೆ. ಯಾಕಂದ್ರೆ ಅನೇಕ ಸಂಘಟನೆಗಳು ಆಗ್ತಾ ಇರ್ತದೆ. ದಿನ ನಿತ್ಯ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಏನೇನೋ ಮಾಡ್ತಾ ಹೋಗ್ತೀವಿ. ನಮ್ಗೆ ಗೊತ್ತಿಲ್ಲ ಏನು ಬರುತ್ತೋ ಏನು ಹೋಗುತ್ತೋ, ಯಾವ ಪರಿಸ್ಥಿತಿ ಯಾವಾಗ ಬರ್ತಾ ಇರೋದು ಗೊತ್ತಿಲ್ಲ. ಆ ಸಮಯದಲ್ಲಿ ಏನಂದ್ರೆ ಮನಸ್ಸನ್ನು ಮತ್ತೆ ನೆಚ್ಚಳಗೊಳಿಸ್ಬೇಕು. ಸ್ಟೆಬಿಲಿಟಿ ಸ್ಟೆಪ್ ತಗೊಂಡು ಬರ್ಬೇಕಂದ್ರೆ ಇಂಥ ಅದ್ಭುತ ಈ ಜ್ಞಾನವನ್ನು ತಿಳ್ಕೋಬೇಕು. ನಿತ್ಯ ಪಾರಾಯಣ ಮಾಡ್ತಾ ಇರ್ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಸ್.